ಹೋದೆ ನಾನು. ಆ ಫ್ಯಾಕ್ಟರಿಯಲ್ಲಿ ಏನು ನಮ್ಮ ಸೋದರತೆ ತಮ್ಮ PB ಪಾಟೀಲ್ ಅಂತ ಅವ್ರ ಹೆಸರು. ಅವರು ನನ್ನ ಗುರುಗಳು ಅಂತ ನಾನು ಇವತ್ತಿನವರೆಗೂ ನಾನು ಮರ್ಯಾದೆ ಕೊಡ್ತೇನೆ ಅವರಿಗೆ. 2 ವ್ಯಕ್ತಿಗಳಿಗೆ, ಒಂದು ನನ್ನ ಸೋದರ ಮಾವ ಶ್ರೀಮಾನ್ ವೆಂಕಟೇಶ್ ಮಾಗಡಿ, ಎರಡನೇದು ಮಿಸ್ಟರ್ PV ಪಾಟೀಲ್, ನನ್ನ ಸೋದರತೆ ತಮ್ಮ. ಅವರ ಫ್ಯಾಕ್ಟ್ರಿ ನೋಡ್ಕೊತಾ ಇದ್ರು. ಅಲ್ಲಿ ಥರ್ಡ್ ಇದಕ್ಕೆ ಹೋದಾಗ ಅವಾಗ ನನ್ನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಾ ಇದ್ರು ಅವರು. ಒಮ್ಮೆ ಊರಿನಲ್ಲಿ ಇಲ್ಲ ಅವರು. ನಾನು ವರ್ಕ್ಶಾಪ್ನಿಂದ ಬಂದೆ, ಊಟ ಮಾಡ್ತಾ ಇದ್ದೆ. ಊಟ ಮಾಡ್ತಾರೆ, ಫ್ಯಾಕ್ಟ್ರಿಯಿಂದ ಫೋನ್ ಬಂತು. ಫ್ಯಾಕ್ಟ್ರಿ ಒಂದು ಮಷೀನು ಕೆಲಸ ಮಾಡ್ತಾ ಇಲ್ಲ, ಫ್ಯಾಕ್ಟ್ರಿ ನಿಂತು ಹೋಗಿದೆ. ಯಜಮಾನ್ರು ಅಂದ್ರೆ PV ಪಾಟೀಲ್ ಊರಲ್ಲಿ ಇಲ್ಲ. ನನ್ನ ಮಾವನವರು ನನ್ನ ಕಡೆ ನೋಡಿದ್ರು. ಅವನಿಗೆ ಹೇಳಿದ್ರು, ಯೋಚನೆ ಮಾಡಬೇಡ, ನನ್ನ ಸೋದರಳೆ ಇಲ್ಲೇ ಇದ್ದಾನೆ, ಅವನು ಇಂಜಿನಿಯರ್, ಅವ್ನು ಕರ್ಕೊಂಡ್ ಬರ್ತೀನಿ ಅಂತ. ಅಯ್ಯೋ, ಕಾಲ್ ನಡಗಾಯ್ತು. ನಾನು ಅಮ್ಮ ನನಗೇನು ಗೊತ್ತಿಲ್ಲ, ಸುಮ್ಮನೆ ಇರ, ನಡಿ ನೀನು ಹೋಗು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸರ್. ಎಲ್ಲೇ ಹೆಚ್ಚು ಕಡಿಮೆ ಒಂದು 60-70 ಜನ ಕೆಲಸಗಾರರು. ಇದು ದೊಡ್ಡ ಆ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಆವಾಗ ನಮ್ದು ದೊಡ್ಡ ಫ್ಯಾಕ್ಟ್ರಿಯಲ್ಲಿ 4 ಎಕರೆ ಜಮೀನು ನಮ್ಗೆ ಕೊಟ್ಟಿದ್ದು ಸರ್ಕಾರದವರು. 4 ಎಕರೆಯಲ್ಲಿ ನಮ್ದು ಫ್ಯಾಕ್ಟ್ರಿ ಇತ್ತು, ದೊಡ್ಡ ಫ್ಯಾಕ್ಟ್ರಿ. ಆ ಇಂಡಸ್ಟ್ರಿಯಲ್ ಎಸ್ಟೇಟ್ ದೊಡ್ಡ ಫ್ಯಾಕ್ಟ್ರಿ. 50 ಜನ ಕೆಲಸಗಾರರು, ಮೇಸ್ತ್ರಿಗಳು. ನಾನು ಓಡ್ ಬಂದು ಎಲ್ಲರಿಗಿಂದ ನೋಡ್ತಾ ಇದ್ರು. ಇವನ್ ಯಾರಪ್ಪ ಅಂತ. ನೋಡು 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 ಅಂದ್ರು. ಏನ್ ನೋಡೋದು, ನನಗೆ ಏನ್ ಗೊತ್ತಿದೆ ಸರ್ ಅಂತ. ಸರಿ ಅಂತ ಹೋಗಿದೆ. ಅವ್ನಿಗೆ ಹೇಳಿದೆ, ಇದು ಏನೋ ಅದು ಏನೋ ಹಾಗೆ ಹೀಗೆ ಅಂತ ನೋಡಿದ್ರು. ಏನಾಗಿದೆ ಸರ್ ಅಲ್ಲಿ, ಆ ಮಷೀನ್ ನಲ್ಲಿ ಸಿಂಪಲ್ ಅದಕ್ಕೊಂದು ವೀಲ್ ಕೀ ಅಂತ ಬರ್ತದೆ, ಕೀ. ಆ ಕೀ ಮೂಮೆಂಟ್ ಮೇಲೆ ಕೆಳಗಡೆ ಕೀ ಮೂಮೆಂಟ್ ಆದಾಗ ವೀಲ್ ಹಿಂದೆ ಮುಂದೆ ಹೋಗಿಬಿಟ್ಟು ಅದು ಸ್ಪೀಡ್ ಅದಕ್ಕೆ ಹೇಗೆ ಬೇಕೋ ಆ ಸ್ಪೀಡ್ ಕೊಡ್ತಾ ಇರ್ತದೆ. ಆ ಕೀ ಅದೇನಾಗಿದೆ ಒಳಗಡೆ ವೀಲ್ ಅಲ್ಲಿ ಹೋಗಿಲ್ಲ, ಅಷ್ಟೇ ಆಗಿದ್ದು. ಯಾರಿಗೂ ಗೊತ್ತಿಲ್ಲ ಏನೋ ಇದು ಹಾಗೆ ಅಂತ ಹೇಳ್ಬಿಟ್ರು. ಏನು ಗೊತ್ತಿಲ್ಲ ಸರ್, ಜಸ್ಟ್ ವಿದೌಟ್ ನವಿಂಗ್ ನನಗೆ ಗೊತ್ತಿರಲೇ ಆ ವೀಲ್ಗಳನ್ನ ಸುಮ್ಮನೆ ತಳ್ಳಿದೆ. ಅದು ಒಳಗಡೆ ಹೋಗ್ಬಿಟ್ಟು ಕೀ ಒಳಗಡೆ ಸೇರ್ತು. ಫ್ಯಾಕ್ಟ್ರಿ ಸ್ಟಾರ್ಟ್ ಆಯ್ತು. ನಮ್ಮ ಸೋದರ ಮಾವನಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಸರ್ ನೋಡು ನನ್ನ ಸೋದರ ಅಳಿಯ ಬಂದು ಹೇಗೆ ಮಾಡಿದ, ನೋಡು ಹೇಗೆ ಮಾಡಿದ್ರಿ ನೀವು. ಇಡೀ ಇಂಡಸ್ಟ್ರಿ ಎಸ್ಟೇಟ್ನೆಲ್ಲ ಟಾಮ್ ಮಾಡಿಬಿಟ್ರು. ಫ್ಯಾಕ್ಟ್ರಿ ಬಂದಾಗಿತ್ತು, ನನ್ನ ಸೋದರ ಅಳಿಯ ಬಂದು ಸ್ಟಾರ್ಟ್ ಮಾಡಿಬಿಟ್ಟ. ನನಗೇ ಗೊತ್ತಿಲ್ಲ ಸರ್ ಏನ್ ಮಾಡಿದೆ ಅಂತ. ಜಸ್ಟ್ ಇನ್ ಮೈ ಅಬ್ಸೆನ್ಸ್ ಆಫ್ ಮೈಂಡ್ ಐ ಪುಶ್ ದಟ್ ವೀಲ್. ಅದಕ್ಕೆ ಒಳಗಡೆ ಬಂದು ಸ್ಟಾರ್ಟ್ ಆಯ್ತು ಅಷ್ಟೇ. ನನಗೆ ಗೊತ್ತಿಲ್ಲ ಏನೋ ಅಂತ. ಊರಿಂದ ಬಂದರು, ಅವಾಗ ಫ್ಯಾಕ್ಟ್ರಿ ಹೋಗ್ತಾ ಇದ್ದೆ, ಅಲ್ಲಿ ಮೇನ್ ಫ್ಯಾಕ್ಟ್ರಿಗೆ. ಅಲ್ಲಿ ನಮ್ಮ PV ಪಾಟೀಲ್ರು ನನ್ನ ಮೇಲೆ ಬಹಳ ಇಂಟ್ರೆಸ್ಟ್ ತಗೊಂಡ್ರು ಸರ್. ಬಹಳ ಒಳ್ಳೆ ಹುಡುಗ. ಹಾಗೆ ಇದ್ದೆ ಸರ್ ನಾನು. ಯಾವ ಅಭ್ಯಾಸಗಳಿರಲಿಲ್ಲ. ಸಿನಿಮಾ ಅಂತ ನೋಡ್ಬಿಟ್ರೆ ಯಾವ ಅಭ್ಯಾಸಗಳಿರಲಿಲ್ಲ. ಟೀ, ಕಾಫಿ, ಸಿಗರೇಟು ಏನೇನು ಇರಲಿಲ್ಲ. ಇಲ್ಲಿ ನಮ್ಮ PV ಪಾಟೀಲ್ರು ಅವರು ಸಿಗರೇಟ್ ಸೇರ್ತಾ ಇದ್ರು, ಆಮೇಲೆ ಡ್ರಿಂಕ್ಸ್ ತಗೋತಾ ಇದ್ರು, ನಾನ್ ವೆಜ್ ತಗೋತಾ ಇದ್ರು, ಟೀ ಕಾಫಿ ಅಂತೂ ಮಾಮೂಲು ಕುಡಿತಾ ಇದ್ರು. ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ ಬೆಳಗಿಂದ ಸಾಯಂಕಾಲ. ಅವ್ರು ಅರ್ಧ ಗಂಟೆಗೆ 1 ಗಂಟೆಗೆ ಟೀ ತರಿಸ್ತಾ ಇದ್ರು. ನಾನು ಏನು ಕುಡಿಯೋದು, ನನಗೆ ಏನು ಕುಡಿಯಪ್ಪ ಅಂತ, ಸ್ವಲ್ಪ ಕುಡಿಯೋ, ಏನೂ ನನಗೇನಿರಲಿಲ್ಲ. 2 ಹೊತ್ತು 1 ಹೊತ್ತು ಟಿಫಿನು, 2 ಹೊತ್ತು ಊಟ ಬಿಟ್ಟರೆ ನನಗೇನು ಬೇಡ ಅಂತೇಳಿ ಬಹಳ ಇಂಪ್ರೆಸ್ ಆಗ್ತಿದ್ರು. ಏನೂ ಇಲ್ಲ ಹುಡುಗನಿಗೆ ಇದು ಅಂತೇಳಿ. ಅವರು ಅಷ್ಟೇ ಪ್ರೀತಿಯಿಂದ ನನಗೆಲ್ಲ ಕೆಲಸ ಕೊಟ್ಟರು. ಕೆಲಸಗಾರ ಜೊತೆ ಬಹಳ ಹುಮ್ಮಸ್ಸು ನನಗೆ ಕೆಲಸಗಳನ್ನ ಇದು ಮಾಡೋದಕ್ಕೆ. ರಿಸಲ್ಟ್ ಬಂತು ಒಳ್ಳೆ ಇದರಲ್ಲಿ. ಮತ್ತೆ ಜಸ್ಟ್ ಐ ಮಿಸ್ ದ ಫಸ್ಟ್ ಕ್ಲಾಸ್ ಬೈ 1 ಮಾರ್ಕ್ ಆಯ್ತು. ಸರಿ ಅಂತ ಹೇಳಿ ನನಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ ಬಂತು. 20 ವರ್ಷ 8 ತಿಂಗಳು. ಅವಾಗ ನಾನು ಒಂದು ಫ್ಯಾಕ್ಟ್ರಿ ತೆಗೆದ್ಬಿಟ್ಟು, ನನ್ನ ಹೆಸರಿನ ಫ್ಯಾಕ್ಟ್ರಿ ತೆಗೆದ್ಬಿಟ್ಟು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು. ಟ್ರೈನಿಂಗ್ ಸ್ಟಾರ್ಟ್ ಆದ 1-2 ತಿಂಗಳಿನಲ್ಲಿ ನಮಗೊಂದು ದೊಡ್ಡ ಆರ್ಡರ್ ಬಂದ್ಬಿಡ್ತು ಆ ಫ್ಯಾಕ್ಟ್ರಿಗೆ, ಹುಬ್ಳಿ ಫ್ಯಾಕ್ಟ್ರಿಗೆ. ಸಿಮೆಂಟ್ ಪೈಪ್ ಇಟ್ಟಿಗೆ ಮಾಡಿದ್ರು. ಸಿಮೆಂಟ್ ಪೈಪ್ಗಳನ್ನು ಮಾಡ್ತಾ ಕೊಲ್ಲಾಪುರದಿಂದ ಆರ್ಡರ್ ಬಂತು. ಕೊಲ್ಲಾಪುರ್ನಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿದ್ದಾವೆ ಸಿಮೆಂಟ್ ಪೈಪ್ ಫ್ಯಾಕ್ಟ್ರಿ. ಆದರೆ ನಮ್ಮಂಥ ಕ್ವಾಲಿಟಿ ಇದೆ ನೋಡಿ, ಯಾರೂ ಕೊಡ್ತಿರ್ಲಿಲ್ಲ. ಕರ್ನಾಟಕ ಸಿಮೆಂಟ್ ಪೈಪ್ ಫ್ಯಾಕ್ಟ್ರಿ ಅದು ಎಷ್ಟು ಫೇಮಸ್ ಆಗಿತ್ತು ಅಂದರೆ ಸರ್, ಇಡೀ ಮಹಾರಾಷ್ಟ್ರದಲ್ಲಿ ನಮ್ಮ ಪೈಪ್ಗಳನ್ನೇ ತಗೊಂಡೋಗ್ತಾ ಇದ್ರು. ಆಗ ಒಂದು ದೊಡ್ಡ ಆರ್ಡರ್ ಬಂತು ನಮಗೆ ಕೊಲ್ಲಾಪುರದಿಂದ. 6 ತಿಂಗಳ ಟೈಮು ನಿಮಗೆ ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿ ಅವಾಗ
25,000 ರೂಪಾಯಿ ದೊಡ್ಡ ಅಮೌಂಟ್. ಅವಾಗ 25,000 ರೂಪಾಯಿ ನಮಗೆ ಅಡ್ವಾನ್ಸ್ ಕೊಟ್ಟರು. ಆ ಅಡ್ವಾನ್ಸ್ ತಗೊಂಡು ನಾವು ಬಿಡೆ ಅಂಡ್ ಸನ್ಸ್ ಅಂತ ಹೇಳಿ ಸಾಂಗ್ಲಿಯಲ್ಲಿ ಈ ಸಿಮೆಂಟ್ ಪೈಪಿಗೆ ಮಾಡುವಂತಹ ಯಂತ್ರೋಪಕರಣಗಳನ್ನ ಮಾಡ್ತಾ ಇದ್ರು ಅವರು. ಸಿಮೆಂಟ್ ಪೈಪ್ಗಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಸಿಮೆಂಟ್ ಪೈಪ್ಗಳನ್ನ ಮಾಡೋಕೆ ಮಿಷನರಿ ಏನ್ ಬೇಕಲ್ಲ, ಅವರು ಅಲ್ಲೇ ಮಾಡ್ತಾ ಇದ್ರು. ಅಲ್ಲಿ ನಾವು ಹೋದಿವಿ. ಅವ್ರು ಹೇಳಿದ್ರು ನಮ್ಮ ಹತ್ರ ಬರಬೇಡಿ, 6 ತಿಂಗಳು ನಾವು ಟೈಟ್ ಆಗಿದ್ದೀವಿ ಆರ್ಡರು, ನಮ್ಮ ಹತ್ರ ಯಾವುದೇ ಆರ್ಡರ್ ನಾವು ತಗೊಳ್ಳೋದಿಲ್ಲ. ನಮ್ಮ ಅಂಕಲ್ ಹೇಳಿದ್ರು, ಇಲ್ಲ ನಿಮ್ಮನ್ನೇ ನಂಬ್ಕೊಂಡು ನಾವು ಆರ್ಡರ್ ತೊಗೊಂಡಿದ್ದೀವಿ, ನಾನು ನಿಮ್ಮ ಪರ್ಮನೆಂಟ್ ಕಸ್ಟಮರು, ಮಷಿನರಿ ಎಲ್ಲ ನೀವೇ ಸಪ್ಲೈ ಮಾಡಿದ್ದೀರಿ, ಬಿಡಿ ಅಂತ ವಯಸ್ಸಾದ ಮನುಷ್ಯ. ಇಲ್ಲ, ನಿಮ್ಮ ಬಗ್ಗೆ ನನಗೆ ಬಹಳ ಅನುಕಂಪ ಇದೆ, ಸಹಾನುಭೂತಿ ಇದೆ, ಪ್ರೀತಿ ಇದೆ, ಆದರೆ ಏನು ಮಾಡಲಿ, ನಾನು ಆರ್ಡರ್ಸ್ ಫುಲ್, ನನ್ನ ಹತ್ರ ಆರ್ಡರ್ಸ್ ಇದ್ದಾವೆ, ಇದನ್ನು ಮಾಡೋಕ್ಕೆ ನನಗೆ ದಿನಾಲೂ ಕಸ್ಟಮರ್ ಜೊತೆ ವಾದಗಳು ನಡೀತಾವೆ, ನಮಗೆ ಇನ್ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಇನ್ನು ನಿಮ್ಮ ಆರ್ಡರ್ ತೊಗೊಂಡ್ಬಿಟ್ಟು ನನಗೆ ಮಾಡೋಕ್ಕಾಗೋದಿಲ್ಲ, ಖಂಡಿತ ಕ್ಷಮಿಸಿ ಅಂತ ಹೇಳಿದರು. ಸಾಯಂಕಾಲ ಸ್ಕೂಟರ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಸಾಯಂಕಾಲ ವಾಪಸ್ ಬಂದೀವಿ. ಹುಬ್ಳಿಗೆ ಕೇಳಿದ್ರು ನಮ್ಮ ಸೋದರ ಮಾವ, ಏನಾಯ್ತಪ್ಪ ಏನಾಯ್ತು ಅಂತ. ಇಲ್ಲ ಅವ್ರ ಮಷಿನರಿ ಆರ್ಡರ್ ತೊಗೊಳಕ್ಕಾಗೋದೇ ಇಲ್ಲ ಅಂತ. ಮತ್ತೆ ಏನು ಮಾಡ್ತೀರಿ, ದುಡ್ಡು ತೊಗೊಂಡ್ಬಿಟ್ಟಿದ್ದೀರಲ್ಲ ನೀವು, ಆಗಲೇ 6 ತಿಂಗಳಲ್ಲಿ ಮಷಿನರಿ ಸಪ್ಲೈ ಮಾಡ್ತೀನಿ ಅಂತ ಹೇಳಿದಿರಲ್ಲ ಅಂತ. ಅರ್ಧ ಗಂಟೆ 3/4 ಗಂಟೆ ಚರ್ಚೆ ಆಯಿತು. ಅಲ್ಲಿ ಇನ್ನೊಂದೆರಡು ಕಂಪನಿಗಳಿದಾವಲ್ಲ, ಅವ್ರ ಹತ್ರ ಹೋಗಿ, ಇಲ್ಲ ಅವ್ರದ್ದು ಕ್ವಾಲಿಟಿ ಸರಿ ಇಲ್ಲ, ಆ ಮಷಿನರಿ ತೊಗೊಂಡ್ಬಿಟ್ರೆ ನಮ್ಮ ಹೆಸರು ಹಾಳಾಗುತ್ತೆ ಅಂತ ನಮ್ಮ PV ಪಾಟೀಲ್ರು. ಕೊನೆಗೆ ಅರ್ಧ 3/4 ಗಂಟೆ ಚರ್ಚೆ ಆದ್ಮೇಲೆ ನಮ್ಮ ಅಂಕಲ್ ದೃಷ್ಟಿ ನನ್ನ ಮೇಲೆ ಬಿತ್ತು. ಹೇ, ನೀನು ಇಂಜಿನಿಯರ್ ಹೋಗ್ತಾನೆ, ಮೆಕ್ಯಾನಿಕಲ್ ಇಂಜಿನಿಯರು ಹೋಗ್ತಾನೆ, ಯಾಕೆ ನೀನು ಮಷಿನರಿ ಮಾಡಬಾರ್ದು ಅಂತ. ಅಯ್ಯೋ, ಇದು ಒಳ್ಳೆ ಸಮಾಚಾರ ಆಯ್ತಲ್ಲ, ನೀನು ಅವತ್ತು ಫ್ಯಾಕ್ಟ್ರಿ ಬೇರೆ ಇದು ಮಾಡಿದ್ಯಾ, ಅವತ್ತು ಸರಿ ಮಾಡಿದ್ಯೆ. ನೋ, ನಾನು ಇವ್ನು ಕರ್ಕೊಂಡು ಹೋಗು, ಮಷಿನರಿ ಇವನೇ ಮಾಡಲಿ ಅಂತ. ಇದು ಒಳ್ಳೆ ಸಮಾಚಾರ ಆಯ್ತಲ್ಲ. ಸರಿ, ಕರ್ಕೊಂಡು ಹೋದ್ರು, ತೋರಿಸಿದ್ರು ನನಗೆ. ಮಷಿನರಿ ಏನೋ ಸಿಂಪಲ್ಲು, ಇನ್ನು ಓದಿಲ್ಲ ಸರ್, ಇನ್ನು ಪ್ರಾಕ್ಟಿಕಲ್ ನಾಲೆಜ್ ಎಲ್ಲಿಂದ ಬರ್ತದೆ? ಓದಿದ್ದು ಬದ್ನೆಕಾಯಿ, ಅದು ಓದಿದ್ದೇ ಬೇರೆ, ಇಲ್ಲ ಆಗೋದೇ ಬೇರೆ. ಮತ್ತೆ ಕೈಕಾಲಗಳು ನಡಗೋದು ಸ್ವಾಭಾವಿಕ ಆಗಿಬಿಡುತ್ತೆ ನಮಗೆ. ಆದರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಸರ್, ನಾವು ಇಂಡಸ್ಟ್ರಿಯಲ್ ಇಸ್ಟೇಟ್ನಲ್ಲಿ ಇದ್ದೀವಿ. ಇಂಡಸ್ಟ್ರಿಯಲ್ ಇಸ್ಟೇಟ್ನಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಪ್ಲೇಟ್ ಬೆಂಡಿಂಗ್ನವ್ರು ಇದ್ದಾರೆ, ವೆಲ್ಡಿಂಗ್ನವ್ರು ಇದ್ದಾರೆ, ಏನೇನು ಬೇಕು ಕಾಸ್ಟಿಂಗ್ನವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರ ಹತ್ರ ಹೋಗಿ ನಾವೆಲ್ಲ ಹಿಂಗೆ ಮಾತಾಡಿದ್ವಿ, ಬನ್ನಿ ಸರ್, ನಾವು ಬರ್ತೀವಿ, ನಾವು ಸಹಾಯ ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಆ ಮಷಿನರಿನ ಸ್ಟಾರ್ಟ್ ಮಾಡಿದ್ವಿ ಸರ್. ಮಷಿನರಿ ಮೌಲ್ಡ್, ಅದನ್ನು ಆ ಮೌಲ್ಡ್ ಬೆಲೆ ಹೊರಗಡೆ ನಾವು ಆರ್ಡರ್ ಕೊಟ್ಟರೆ 4,000 ರೂಪಾಯಿ ಒಂದು ಮೌಲ್ಡ್ ರೆಡಿ ಆಗಬೇಕಂತ. ಮೌಲ್ಡ್ ಅಂದ್ರೆ ಆ ಸಿಮೆಂಟ್ ಪೈಪನ್ನ ಮಾಡುವಂತ ಒಂದು ಅಚ್ಚು. ಅದು ವೀಲ್ ಮೇಲೆ ಹಾಕಿ ಜೋರಾಗಿ ತಿರುಗ್ತಾ ಇರುವಾಗ ಸಿಮೆಂಟ್ ಕಾಂಕ್ರೀಟ್ನ ಒಳಗಡೆ ಹಾಕ್ತೀವಿ ನಾವು. ಅದು ಜೋರಾಗಿ ತಿರುಗ್ತಾ ಸಿಮೆಂಟು ಒಳಗಡೆ ರೇನ್ಫೋರ್ಸ್ಮೆಂಟ್ ಇರ್ತದೆ, ಕಬ್ಬಿಣದ್ದು ಹಂದ್ರ ಇರ್ತದೆ ಒಳಗಡೆ. ಆವಾಗ ಸಿಮೆಂಟು ಮಾರ್ಟರು, ಸಿಮೆಂಟು, ಜಲ್ಲಿ ಮತ್ತು ಕಡಿ ಎಲ್ಲ ಮಿಕ್ಸ್ ಮಾಡಿ ನಾವು ಒಳಗಡೆ ಹಾಕ್ತೀವಿ. ಒಡೆ ಹಾಕಿ ಅದನ್ನು ಪ್ಲೇನ್ ಆಗಿ ಮಾಡ್ತೀವಿ. ತುಂಬ ಜೋರಾಗಿ ತಿರುಗಿಸಿ ಅದನ್ನು ವೈಬ್ರೇಷನಲ್ಲಿ ಮಾಡಿದಾಗ ಸೆಟ್ ಆಗ್ತದೆ. 24 ಅವರ್ಸ್ ಬಿಟ್ಟು ಅದನ್ನು ವೀಲ್ಸ್ಗಳನ್ನು ತೆಗೆದಾಗ ಸಿಮೆಂಟ್ ಪೈಪ್ ಆಗುತ್ತೆ. ಅದನ್ನು ನೀರಿನಲ್ಲಿ ಇಟ್ಟರೆ 21 ದಿವಸ ಇದಾಗ್ತದೆ. 22 ದಿವಸ ಆದಮೇಲೆ ಅದನ್ನು ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಆದ ತಕ್ಷಣ 7 ದಿವಸ ಅದನ್ನು ಬಿಸಿಲಿಗಿಟ್ಟು ಡಿಸ್ಪ್ಯಾಚ್ ಮಾಡ್ತೀವಿ. ಆ ಮೌಲ್ಡ್ಗಳನ್ನು ಮಾಡಬೇಕಂತ ಇದು ಮಾಡಿದ್ವಿ. ಹಾಗೂ ಹೀಗೂ ಮಾಡಿ ಮೌಲ್ಡನ್ನ ರೆಡಿ ಆಯ್ತು ಸರ್. ಮೌಲ್ಡನ್ನ ರೆಡಿ ಆಯ್ತು, ಒಂದು ಪೈಪು ಟ್ರಯಲ್ ಮಾಡಿದೀವಿ, ಪರ್ಫೆಕ್ಟ್ ಬಂತು. ನಮ್ಮ ಮಾವನರಿಗೆ ಸುದ್ದಿ ಹೋಯ್ತು, ಅವ್ರು ಬಂದ್ರು. ನಾನು ಒಬ್ಬನೇ ಮಾಡಿರಲಿಲ್ಲ ಸರ್, ಎಲ್ಲರೂ ಇದರಲ್ಲಿ ಎಲ್ಲರೂ ನನಗೇನು ಕ್ರೆಡಿಟ್ ಎಲ್ಲ ನನಗೆ ಕೊಟ್ಟರು, ಎಲ್ಲ ಕ್ರೆಡಿಟ್ ನನಗೆ ಕೊಟ್ಟರು. ಏನು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದೆ ನಾನು. 6 ಗಂಟೆ 8 ಗಂಟೆಗೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತಂದ್ರೆ ವರ್ಕರ್ ಕರ್ಕೊಂಡು 6-6:30 ಗಂಟೆ ನಿಂತ್ಕೊಂಡ್ಬಿಡ್ತಿದ್ದೆ. ಎಲ್ಲರೂ 6 ಗಂಟೆ 7 ಗಂಟೆ ಆದ್ರೆ ವರ್ಕರ್ಸ್ ಹೇಳ್ತಿದ್ದೆ, ನೋಡೋ ಬೇಗ ಮಾಡ್ರಿ, ನಿಮಗೆ ಓವರ್ ಟೈಮ್ ಕೊಡಿಸ್ತೇನೆ, ಟೀ ಕಾಫಿ. ಅವ್ರು ನಮ್ಮ PV ಪಾಟೀಲ್ ಏನಿದ್ರು ಬಸ್ಸು, ಅವ್ರ ವರ್ಕರ್ಸ್ಗೆ ಏನಾದರೂ ಬೇಕಾದ್ರೆ ನೀನು ತರಿಸ್ಕೊಟ್ಬಿಡಪ್ಪ, ಅವ್ರಿಗೆ ಓವರ್ ಟೈಮ್ ಇದ್ರೆ ಅಂತ ನನಗೆ ಪೂರ್ತಿ ಇದು ಕೊಟ್ಬಿಟ್ಟಿದ್ರು, ಸ್ವಾತಂತ್ರ್ಯ ಕೊಟ್ಟಿದ್ರು. ಅವ್ರಿಗೆಲ್ಲ ಟೀ, ನಮ್ಮಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಚೂಡ ಟೀ ಅವ್ರಿಗೆ ಸಾಯಂಕಾಲ ಕೊಡಿಸ್ತಾ ಇದ್ದೆ. ಆಮೇಲೆ ಓವರ್ ಟೈಮು ಕೊಡ್ತಾ ಇದ್ವಿ ಅವ್ರಿಗೆ.
ಅವರು ತುಂಬ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ರು. ಬೆಳಗ್ಗೆ 8 ಗಂಟೆ ಬಂದರೆ ಸರ್ ರಾತ್ರಿ 9 ಗಂಟೆವರೆಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಸರ್ ಬೇರೆ ಏನಿದೆ ಮನೆಯಲ್ಲಿ ಸೋದರ ಮಾವನ ಮನೆ, ಕಂಪನಿ ಇಲ್ಲ, ಏನಿಲ್ಲ. ಅವಾಗ ಟಿ ವಿ ಇಲ್ಲ, ರೇಡಿಯೋ ಇಲ್ಲ, ಹೋಗಿ ಊಟ ಮಾಡಿ ಮಲಗೋದಷ್ಟೇ ಅಲ್ವಾ. ಸ್ನೇಹಿತರು ಯಾರು ಇಲ್ಲ. ಸೊ ಯಾಕಂದ್ರೆ ನಾನು ಬೇರೆ ಊರಿಂದ ಬಂದವನು ಹುಬ್ಬಳ್ಳಿಗೆ ಅಲ್ವಾ. ನನ್ನ ಫ್ಯಾಕ್ಟ್ರಿ ವರ್ಕರ್ಸ್ ಬಿಟ್ಬಿಟ್ರೆ, ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಬಿಟ್ರೆ ನನ್ನ ಸ್ನೇಹಿತರು ಇಲ್ಲ. ಹೀಗಾಗಿ ನನಗೇನು ಬೇರೆ ಆಪ್ಷನ್, ಕೆಲಸಗಳನ್ನೇ ಮಾಡೋದು ಕೆಲಸ. ಅದು ನಾನು ಇರೋ ಪರಿಸ್ಥಿತಿಗೂ ಅದು ನಾನು ಮಾಡೋ ಕೆಲಸಕ್ಕೂ ಅದೆಲ್ಲ ನನಗೆ ಡಿವಿಡೆಂಡ್ ಕೊಡ್ತಾ ಹೋಯ್ತು ಸರ್. ಅವ್ರಿಗೇನು ನಾನು ಹಾರ್ಡ್ ವರ್ಕ್ ಮಾಡಿದ್ದು ಅಷ್ಟೇ ಕಣ್ಣಿಗೆ ಬಿತ್ತು. ಎಲ್ಲ ಇಡೀ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಏನು ಕೆಲಸ ಮಾಡಿದ್ರು ನನ್ನ ಜೊತೆ ಅವರೆಲ್ಲ ಕ್ರೆಡಿಟ್ ನನಗೆ ಕೊಟ್ಟರು. ಸರಿ ಸರ್, ಆ ಕಾಸ್ಟ್ ಎಷ್ಟಾಯ್ತಪ್ಪ? ಮಾಡಿದ್ರೇನೋ ನಿಜ. ಕಾಸ್ಟ್ ಎಷ್ಟಾಯ್ತು? ಮಷಿನ್ ಮಾಡಿದ ಕಾಸ್ಟ್ ಎಷ್ಟಾಯ್ತು? ಲೇಬರ್ ಮೋಲ್ಡ್ ಮಾಡಿದ ಕಾಸ್ಟ್ ಎಷ್ಟಾಯ್ತು? ಲೇಬರ್ ಎಷ್ಟಾಯ್ತು? ಇದು ಎಷ್ಟಾಯ್ತು? ಎಷ್ಟು ಕಾಸ್ಟ್ ಆಯ್ತು ಅಂತ ನೋಡಿದ್ರೆ ಸರ್ 1800 ರೂಪಾಯಿ. ಇನ್ನು ಸ್ಕ್ರಾಪ್ ಉಳಿದಿದೆ ನಮ್ಮ ಹತ್ರ, 200-300 ರೂಪಾಯಿ ಸ್ಕ್ರಾಪ್ ಉಳಿದಿದೆ. ಅರ್ಧ ಬೆಲೆಕ್ಕಿಂತಲೂ ಕಮ್ಮಿ ಬೆಲೆಯಲ್ಲಿ ನಾವು ಮಾಡಿದೀವಿ. ನಮ್ಮ ಮಾವನವರಿಗೆ ಒಂದು ಸ್ವರ್ಗದ ಬಾಗಿಲು ತೆಗೆದಂಗಾಯ್ತು ಸರ್. ನನಗೂ ಸಹಿತ ಸರ್. ನಾನು ನನ್ನ ಫ್ಯಾಕ್ಟ್ರಿ ಮಾಡ್ತಾ ಇದ್ದೆಲ್ಲ, ಬಾಗಲಕೋಟೆಯಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂತ ಕರ್ಕೊಂಡ್ ಬಂದಿದ್ದೆ. ಒಂದು ಬ್ರಾಂಚ್ ಮಾಡ್ತೀವಿ ಅಂತೇಳಿ ಬಾಗಲಕೋಟೆಯಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂತ. ಆ ಮಷಿನರೀಸನ್ನೆಲ್ಲ ನಾವು ಬೇರೆಯವ್ರಿಗೆ ಆರ್ಡರ್ ಕೊಡೋಂತ ಮಾಡಿದೀವಲ್ಲ, ಆ ಮಷಿನರೀಸ್ ಎಲ್ಲ ನಾವೇ ಮಾಡಬೇಕು ಅಂತ ಮಾಡ್ಕೊಂಡ್ವಿ. ಪ್ರಕಾಶ್ ಇಂಜಿನಿಯರಿಂಗ್ ಕಂಪನಿ, ಪ್ರಕಾಶ್ ಅಂದರೆ ನನ್ನ ಹೆಸರೇ ತೆಗೀರಿ ಅಂತಂದ್ರು. ಬಸವರಾಜ್ ಇಂಜಿನಿಯರಿಂಗ್ ಕಂಪನಿ ಅಂತೇಳಿ ನಾನು ಹೇಳಿದೆ, ಇಲ್ಲ ನೀವೆಲ್ಲ ದೊಡ್ಡವರು, ನಾನು ಈಗ ಬಂದೀನಿ, ನಾನು ಇಲ್ಲ ನಿನ್ನ ಹೆಸರಲ್ಲೇ ತೆಗೆಯೋದು, ಬೇಡ ಅಂತೇಳಿ. ಕೊನೆಗೆ ನನ್ನ ಪಿ ಪಾಟೀಲ್ ಅಂತ ಅವ್ರ ಮಗ ಆಯ್ತ ಪ್ರಕಾಶ್ ಅಂತ, ಅವನ ಹೆಸರಲ್ಲೇ ಪ್ರಕಾಶ್ ಇಂಜಿನಿಯರಿಂಗ್ ಕಂಪನಿ ಪ್ರೊಪರೇಟರ್ BT ಪಾಟೀಲ್ ಹಾಕಿ ಒಂದು ಚಿಕ್ಕದೊಂದು ವರ್ಕ್ಶಾಪ್ ತೆಗೆದಿ ಸರ್, ಪ್ರಕಾಶ್ ಇಂಜಿನಿಯರಿಂಗ್ ಕಂಪನಿ ಅಂತ. ಅದಕ್ಕೆ 1 ಲಕ್ಷ ರೂಪಾಯಿದ ಸಾಮಾನುಗಳು ಬೇಕು ನಮಗೆ, ನನ್ನ ಮೆಷಿನರಿ ಹಾಕಿ. ಅದರಲ್ಲಿ ಸ್ಟೋನ್ ಕ್ರಷರ್ ಒಂದು ಬಿಟ್ಬಿಟ್ರೆ 80,000 ಮೆಷಿನರಿ ನಾವೇ ಮಾಡ್ಕೋಬೇಕು. ನಾವೇ ಮಾಡ್ಕೊಂಡಿವಿ. ಎಷ್ಟಕ್ಕಾಯ್ತು ಸರ್? 40-45,000 ರೂಪಾಯಿದಲ್ಲಿ ಮೆಷಿನರಿಗಳಾದವು. 1 ಲಕ್ಷ 50% ಆಯ್ತು. ಮೊದಲೇ ಗೊತ್ತಾಯ್ತಲ್ಲ ನಮಗೆ. ಈಗೆಲ್ಲ ಮಾಡಿ 50% ಮೆಷಿನರಿ ಎಲ್ಲ ಆಯ್ತು ನಮಗೆ. ಸರ್ಕಾರದವ್ರು ನಮಗೆ ಕೊಟೇಶನ್ ಕೊಟ್ಟಿದ್ದೀವಿ. ಪ್ರಕಾಶ್ ಇಂಜಿನಿಯರಿಂಗ್ ಕಂಪನಿ ಹೆಸರಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟರು. ಮಷಿನರಿನ ಅವ್ರಿಗೆ ಸಪ್ಲೈ ಮಾಡಿ ಆಯ್ತು. ಅದೊಂದು ನಂದೇ ಕನ್ಸರ್ನ್. ಅಲ್ಲಿ ನಾನೇ ಪಾರ್ಟ್ನರು, ಮ್ಯಾನೇಜಿಂಗ್ ಪಾರ್ಟ್ನರು. ಅಲ್ಲಿ ಕೊಟ್ಟಿವಿ, ಮಷಿನರಿ ಇರೆಕ್ಷನ್ ಮಾಡಿದ್ವಿ, ರನ್ ಆಯಿತು. 40,000 ರೂಪಾಯಿನ ನಾವು ಫ್ಯಾಕ್ಟ್ರಿಗೆ ಹಾಕಿದ್ವಿ, ಯೂಸ್ ಮಾಡಿದ್ವಿ. ಎಕ್ಸ್ಟ್ರಾ ಮನಿ ಅಲ್ವಾ ಅದು. ಹೀಗಾಗಿ ನಮಗೆ ಒಂದು ಸ್ವರ್ಗದ ಬಾಗಲ್ ತೆಗೆದಂಗೆ ಆಯ್ತಂದ್ರೆ ಏನಾಯ್ತಂದ್ರೆ 1968ರಲ್ಲಿ ನಾನು ಮೊದಲನೇ ಸ್ಟಾರ್ಟ್ ಉಪಯೋಗ ಮಾಡಿದ್ದು ಕರ್ನಾಟಕ ಸಿಮೆಂಟ್ ಪೈಪ್ ಫ್ಯಾಕ್ಟ್ರಿ ಬಾಗಲಕೋಟೆ. ಅಲ್ಲೇ ಎಲ್ಲ ಮಷಿನರಿಗಳನ್ನು ತಗೊಂಡೋಗಿ ಹಾಕಿದ್ದರು. 69ರಲ್ಲಿ ಬೆಳಗಾವ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೀವಿ, ಭಾರತ್ ಸ್ಪನ್ ಪೈಪ್ ಕಂಪನಿ ಅಂತ. 70ನೇ ಇಸ್ವಿಯಲ್ಲಿ ಬಿಜಾಪುರ್ ಸ್ಪನ್ ಪೈಪ್ ಕಂಪನಿ ಅಂತ ಅಲ್ಲೊಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದೀವಿ. 1971 ಗೋವಾ ಫ್ಯಾಕ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ವರ್ಷಕ್ಕೆ ಒಂದೊಂದು ಫ್ಯಾಕ್ಟ್ರಿ. ಯಾಕಂದ್ರೆ ಮಷಿನರಿ ನಾವೇ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ತೋರಿಸೋದು, ದುಡ್ಡು ತಗೊಳ್ಳೋದು. ಬಟ್ ಹೊರಗಿನವ್ರಿಗೆ ಮೋಸ ಇದ್ರಲ್ಲಿ ಏನೇನಿಲ್ಲ, ನಾವೇ ಮಾಡ್ತಾ ಇದ್ದೀವಿ, ನಮ್ಗೆ ದುಡ್ಡು ಉಳಿತಾ ಇದೆ. ಆ ದುಡ್ಡನ್ನು ನಾವು ಇಂಡಸ್ಟ್ರಿಗೆ ಹಾಕ್ತಾ ಇದ್ದೀವಿ. ಹೀಗಾಗಿ ಸರ್ 5 ವರ್ಷದಲ್ಲಿ ನಾವು ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಇನ್ ಕರ್ನಾಟಕ ಆಗ್ಬಿಟ್ಟಿವಿ ನಾವು. ಒಂದು ಇನ್ಸಿಡೆಂಟ್ ಆಯ್ತು ಸರ್ ಇಲ್ಲಿ, ಬಿಜಾಪುರ್ ವಾಟರ್ ಸಪ್ಲೈ ಸ್ಕೀಮ್. ನಮ್ಮ ಇದರಲ್ಲಿ ಸಿಮೆಂಟ್ ಪೈಪ್ ನಲ್ಲಿ 3 ತರದ ಪೈಪ್ಗಳಿದಾವೆ, 4 ತರದ ಪೈಪ್ಗಳಿದಾವೆ. ಒಂದು NP2 ಅಂತಾರೆ. NP2 ಅಂದ್ರೆ ಪ್ರೆಷರ್ ಇರಲಾರದು. ಪ್ರೆಷರ್ ಏನಾಗಲ್ಲ, ಈಗ ನೀರು ಹರಿದು ಹೋಗ್ತಿರ್ತದೆ, ಯಾವಾಗಲೂ ತುಂಬಿ ಹೋಗಲ್ಲ, ಸ್ವಲ್ಪ ನೀರು ಹೋಗ್ತಿರ್ತದೆ. NP2. P1, P2, P3 ಪೈಪ್ ಅಂದ್ರೆ ಪ್ರೆಷರ್ ಪೈಪ್ಗಳನ್ನು ತುಂಬಿ ಪ್ರೆಷರ್ನಿಂದ ನೀರು ಹೋಗ್ತಿರ್ತದೆ. ಯಾವ್ಯಾವ ಪ್ರೆಷರ್ಗೆ ಸ್ವಲ್ಪ ಕಮ್ಮಿ ಪ್ರೆಷರ್ ಅಂದರೆ P1, ಜಾಸ್ತಿ ಪ್ರೆಷರ್ ಇದ್ರೆ P2, ಅದಕ್ಕಿಂತ ಜಾಸ್ತಿ ಪ್ರೆಷರ್ ಅಂದರೆ P3 ಪೈಪ್ ಹಾಕಬೇಕು ಅಂತ ಹಿಂಗಿದೆ. ಅದನ್ನೆಲ್ಲ ನಾನು ಕರಗತ ಮಾಡಿಕೊಂಡೆ ಸರ್. ನಾನೇ ಮ್ಯಾನುಫ್ಯಾಕ್ಚರಿಂಗಿಂದ ಇದರಿಂದ ಇಷ್ಟು ಎಕ್ಸ್ಪರ್ಟ್ ಆಗಿಬಿಟ್ಟಿನಲ್ಲ ಸರ್ ಅದರಲ್ಲಿ ಐ ಆಮ್ ಬಿಕಮಿಂಗ್ ಅನ್ ಅಥಾರಿಟಿ.